ನಿನಗೆ ಸೆಕ್ಯೂರಿಟಿ ಇಲ್ಲ ನಿನಗೆ. ಯಾವನ ಬಂದು 4 ಜನ ಬಂದು ಹೊಡೆದ್ಬಿಟ್ರೆ ನಿನಗೆ ಹೊಡಿತಾರೆ ಎಂಬುದು ಗೊತ್ತಿತ್ತಾ? ಸೆಕ್ಯೂರಿಟಿ ಕೊಡೋಕೆ ನಿನಗೆ ಹೊಡಿತಾರೆ ಎಂಬುದು ಗೊತ್ತಿತ್ತಾ? ಇಲ್ಲ ತಾನೇ. ಅವರು ಅಮಾಯಕರನ್ನ ಈ ಟಾರ್ಗೆಟ್ ಮಾಡಿ ಕೊಂದವ್ರೆ ಅಂತ ಅಂದಮೇಲೆ ಅವನ್ನ ದೇವ್ರಾಣೆ ಸುಮ್ಮನೆ ಬಿಡಬಾರ್ದು. ನೀರು ಬಿಟ್ಟಲಿಲ್ಲ ಅಂದ್ರೆ ರಕ್ತ ಹರಿಸ್ತೀನಿ ಅಂತಲ್ಲ, ಆ ನನ್ನ ಮಗನ ಹುಡುಕಿ ಹೊಡಿಬೇಕು. ಇನ್ನೊಬ್ಬ ನನ್ನ ಮಗ ಹಿಂಗೆ ತೆಗಿತೀನಿ ಅಂತ ಹಿಂಗನ್ನಲ್ಲ, ಆ ನನ್ನ ಮಗನ ಹುಡುಕಿ ಹೊಡಿಬೇಕು. ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮ ಹಿಂದೂಗಳ್ನ ಅವರು ಸಾಯಿಸ್ತಾರೆ ಅಂತ ಅಮ್ಮಂಗೆ ಗೊತ್ತಿದ್ದಿದ್ರೆ ಅವರು ಸೆಕ್ಯೂರಿಟಿ ಕೊಡ್ತಿದ್ರು. ಯಾರಿಗೆ ಗೊತ್ತಾಗ್ತತೆ? ಇವಾಗ ನೀನೇ ಇಲ್ಲಿ ಇಲ್ಲಿ ಬಂದಿದ್ಯಾ, ಒಬ್ಬ ಯಾವುದೋ ಒಂದು ಟಿ ವಿ ಪ್ರೋಗ್ರಾಮ್ನಿಂದ ಬಂದಿರ್ತೀಯ, ನಿನಗೆ ಸೆಕ್ಯೂರಿಟಿ ಇಲ್ಲ ನಿನಗೆ. ಯಾವನ ಬಂದು 4 ಜನ ಬಂದು ಹೊಡೆದ್ಬಿಟ್ರೆ ನಿನಗೆ ಹೊಡಿತಾರೆ ಎಂಬುದು ಗೊತ್ತಿತ್ತಾ? ಸೆಕ್ಯೂರಿಟಿ ಕೊಡೋಕೆ ನಿನಗೆ ಹೊಡಿತಾರೆ ಎಂಬುದು ಗೊತ್ತಿತ್ತಾ? ಇಲ್ಲ ತಾನೇ. ಯಾರ ಕೈಲೂ ಸಾಧ್ಯ ಇಲ್ಲ. ಅವರು ಕ್ರಿಮಿನಲ್ ಟಾರ್ಗೆಟ್ ಮಾಡಿ ಇದನ್ನು ಮಾಡಿರೋದು, ಅರ್ಥ ಆಯ್ತಾ? ನಿನಗೆ ಇವಾಗ ಸೆಕ್ಯೂರಿಟಿ ಇಲ್ಲ, 4 ಜನ ನಿನಗೆ ಹೊಡೆದ್ರೆ ನನಗೆ ನೋಡಪ್ಪ ಟಿ ವಿ ಮಾಧ್ಯಮದವರಿಗೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂತ ನೀನು ಅವಾಗ ಹೇಳ್ಬೋದು. ಹೊಡಿತಾರೆ ಎಂಬುದು ನಿನಗೆ ಗೊತ್ತಿದ್ದರೆ ಕೊಡೋರು, ಗೊತ್ತಿಲ್ಲ. ಅದು ಅನಿವಾರ್ಯ. ಸಿದ್ದರಾಮಯ್ಯ ಹೇಳಿರೋದು ಅನಿವಾರ್ಯ. ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಮಾಡಬೇಕು ಅಂತ ಅವರು ಸಮರ್ಥಿಸ್ಕೊಂಡದೇ ಬಿಟ್ಟಾಕು. ಬಾಯಲ್ಲಿ ಒಂದು ಮಾತು ಮನುಷ್ಯನ ಹತ್ರ ಬರ್ಸೈತೆ ಹೋಗ್ತೈತೆ, ಸಹಜ ಮಾತಾಡೋದು. ಹಿಂದೂಗಳ ಮೇಲೆ ಅವರು ಪ್ರೀ ಪ್ಲ್ಯಾನ್ ಮಾಡಿ ಇದು ಮಾಡಿರೋದು. ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಯಾಕೆ ಗೊತ್ತಾ? ಇದಾಗಲೇ ಸುಮಾರು ಸತಿ 3-4 ಸತಿ ಯುದ್ಧ ಆಗೋಗ್ಯವೆ. ಆದರೂ ಆ ನನ್ನ ಮಕ್ಕಳು ತಿದ್ಕೊಂಡಿಲ್ಲ, ಬುದ್ಧಿ ಕಲ್ತಿಲ್ಲ. 3-4 ಸತಿ ಅಲ್ಲೇ ಯುದ್ಧ ಆಗೈತೆ, ಅದು ನಮಗೆ ಗೊತ್ತಿಲ್ಲ. ಈಗ ಗೊತ್ತಾಗಿರೋದು. ಈಗ ಅಷ್ಟು ಬುದ್ಧಿ ಕಲಿತ ಮೇಲೆ ಅವರು ಅಮಾಯಕರನ್ನ ಈ ಟಾರ್ಗೆಟ್ ಮಾಡಿ ಕೊಂದವ್ರೆ ಅಂತ ಅಂದಮೇಲೆ ಅವನ್ನ ದೇವ್ರಾಣೆ ಸುಮ್ಮನೆ ಬಿಡಬಾರ್ದು. ಹೊಡೆದು ಹುಡುಕಿ ಹೊಡಿಬೇಕು. ಮೇನ್ ಟಾರ್ಗೆಟು ಇದು. ಅಲ್ಲೂ ಪಾಕಿಸ್ತಾನದ ಪ್ರಜೆಗಳಲ್ಲಿ ಕೂಲಿ ಕಾರ್ಮಿಕರವರೇ, ಬಡಬಗ್ರವ್ರವ್ರೆ, ಅವ್ರನ್ನ ಟಾರ್ಗೆಟ್ ಮಾಡಬಾರ್ದು. ಮೇನ್ ಪಾರ್ಟಿ ಅವನೋ ಹೇಳಿದ್ನಂತಲ್ಲ, ಲೋಪರ್ ನನ್ನ ಮಗ ರಕ್ತ ಹರಿಸಿ ನೀರು ಬಿಟ್ಟಲಿಲ್ಲ ಅಂದ್ರೆ ರಕ್ತ ಹರಿಸ್ತೀನಿ ಅಂತಲ್ಲ, ಆ ನನ್ನ ಮಗನ ಹುಡುಕಿ ಹೊಡಿಬೇಕು. ಇನ್ನೊಬ್ಬ ನನ್ನ ಮಗ ಹಿಂಗೆ ತೆಗಿತೀನಿ ಅಂತ ಹಿಂಗನ್ನಲ್ಲ, ಆ ನನ್ನ ಮಗನ ಹುಡುಕಿ ಹೊಡಿಬೇಕು. ಇನ್ನೊಬ್ಬ ನನ್ನ ಮಗ ಏನೋ ಒಂದಂದ, ನೀವು ಏನಾನ ಇದು ಬಿಡಲಿಲ್ಲ ನಾವು ಅಣುಬಾಂಬ್ ಹಾಕ್ತೀವಿ, 130 ಅಣುಬಾಂಬ್ ಹಾಕ್ತೀವಿ ಅಂತಂದ. ಆ ನನ್ನ ಮಗನ ಹತ್ರನೇ ಅಣುಬಾಂಬ್ ಇರೋದು. ನಮ್ಮ ಭಾರತ ದೇಶದಲ್ಲೂ ಎಲ್ಲ ಐತೆ. ನಮ್ಮ ಭಾರತ ದೇಶಕ್ಕೆ ಎಷ್ಟು ಹೊರ ದೇಶದವರು ನಮಗೆ ಸಪೋರ್ಟ್ ಕೊಡ್ತಾವ್ರೆ ಗೊತ್ತಾ? ಆ ನನ್ನ ಮಗೇನು ಕೊಡೋದು? ಆ ಲೊಪ್ಪರ್ ನನ್ನ ಮಗ್ಗೆ ನಾವು ಮನಸ್ಸು ಮಾಡಿದರೆ ಭಾರತೀಯರು ಉಡಿಸ್ ಮಾಡಾಕ್ತೀವಿ. ಮೇನ್ ಟಾರ್ಗೆಟ್ ಮಾಡಿ ಅವ್ರನ್ನ ಉಡಿಸ್ ಮಾಡಬೇಕು. ಇದು ಸಣ್ಣ ಪುಟ್ಟ ಪ್ರಜೆಗಳು ಅಲ್ಲೂ ಇರ್ತಾರೆ ಕೂಲಿ ಮಾಡ್ಕೊಂಡು, ಅವ್ರನ್ನ ಟಾರ್ಗೆಟ್ ಮಾಡಬಾರ್ದು. ಈ ನನ್ನ ಮಕ್ಕಳು ಹೇಳಿಕೆ ಕೊಡ್ತಾರಲ್ಲ ಉಗ್ರವಾದಿಗಳು, ಅದು ಸಪೋರ್ಟ್ ಕೊಡೋರು. ಉಗ್ರವಾದಿಗಳಿಗೆ ಸಪೋರ್ಟ್ ಕೊಡೋರು ಅವರಲ್ಲ, ಅವ್ರನ್ನ ಹುಡುಕಿ ಹೊಡಿಬೇಕು. ಮೇನ್ ಟಾರ್ಗೆಟ್ ಹೊಡೆದು ಬಿಸಾಕಬೇಕು. ಬಡಬಗ್ರು ಪಾಪ ಅಮಾಯಕರು ಹೊಡಿಬಾರ್ದು. ಇದೇ ನನ್ನ ಆಸೆ. ಅನಿವಾರ್ಯ. ಇವಾಗ ನಾನು ಒಂದು ಮಾತಾಡ್ತಾ ಇದ್ದೀನಿ, ಮಾತಾಡ್ಬೇಕಾದ್ರೆ ನನ್ನ ಹತ್ರ ಒಂದು ಪದಗಳು ಹೆಚ್ಚು ಕಮ್ಮಿ ಆಗುತ್ತೆ. ಅನಿವಾರ್ಯ. ಅವರು ಯುದ್ಧ ಮಾಡಬೇಡ್ರಿ ಅಂತ ಏನು ಹೇಳಿಲ್ಲ, ಅವಶ್ಯಕತೆ ಇದ್ದಾಗ ಮಾಡಲೇಬೇಕು. ಇವಾಗ ಮಾಡಬಾರ್ದು, ನಾನು ಹೇಳ್ತಾ ಇದ್ದೀನಿ, ಮಾಡಬಾರ್ದಪ್ಪ. ಅಲ್ಲ, ಸುಮ್ಮನೆ ಬೀಕರು ಕೇಳ್ತೀನಿ ಅಷ್ಟೇ. ಮಾಡಬೇಕು, 99% ಮಾಡಬೇಕು. ಒಂದು ಪಾಯಿಂಟ್ನಾಗೆ ಅಮಾಯಕರು ಬಲಿ ಆಗೋದು ಪರಿಸ್ಥಿತಿ ಜಾಸ್ತಿ ಇರ್ತೈತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಭಾರತ ದೇಶ ಫಸ್ಟ್ ಎಂಬ ದೇಶ, ಕನಿಕರಣೆ ಹೃದಯವಂತ ದೇಶ. ನಮ್ಮ ಭಾರತ ದೇಶ ಹೃದಯವಂತ ದೇಶ. ಅದಕ್ಕೇನು ಅಯ್ಯೋ ಅನ್ನಿಸ್ತೈತೆ. ಎಲ್ಲರೂ ಒಂದೇ ಇರಲ್ಲ, ಅಲ್ಲಿ ಟಾರ್ಗೆಟ್ ಒಂದೇ ಥರ ಇರಲ್ಲ. ಅಮಾಯಕರು ಬಲಿ ಆಗ್ತಾರೆ ಎಂಬ ಒಂದು ಕಾರಣಕ್ಕೆ ಈ ಹೃದಯ ಸ್ವಲ್ಪ ಹಿಂಡಿ ಮಾತಾಡಿರ್ಬೋದು. ಅವೆಲ್ಲ ಮಾಮೂಲಿ. ಮನುಷ್ಯ ತಪ್ಪು ಮಾಡೋದು ಸಹಜ. ಯಾರು ಮಾಡಿಲ್ಲ ತಪ್ಪು? ಯಾರು ತಪ್ಪು ಮಾತಾಡಲ್ಲ? ಯಾರು ತಪ್ಪು ಮಾತಾಡಿಲ್ಲ? ಯಾರು ತಪ್ಪು ಮಾಡಲ್ಲ? ಅವೆಲ್ಲ ಸಹಜ. ತಿದ್ಕೊಂಬೋದು ಸಹಜ. ಮಾಡಲೇಬೇಕಂತ ಅನಿವಾರ್ಯ ಆದಾಗ ಮಾಡಬೇಕು ಅಂತ ಹೇಳೋರಲ್ಲ, ತಪ್ಪೇನಿಲ್ಲ. ಅದಕ್ಕೆಲ್ಲ ತಪ್ಪು ಕಲ್ಪನೆ ಮಾಡ್ಕೊಂಡ್ರೆ ಮನ್ಸನ್ನ ಪದದಲ್ಲಿ ಅರ್ಥಜ್ಞಾನ ಇರಬೇಕು. ಅಕಸ್ಮಾತ್ ಏನೋ ತಪ್ಪು ಮಾತಾಡ್ದ ಒಂದು ಪದ ಅನಿವಾರ್ಯ ಮಾತಾಡ್ದ, ಎಲ್ಲರೂ ಸಾಚ ಮಾತಾಡೋರಿಲ್ಲ. ಅರ್ಥ ಆಯ್ತಾ? ಅನಿವಾರ್ಯ ಆದಾಗ ಮಾಡಲೇಬೇಕು ಅಂತ ಹೇಳೋರಲ್ಲ, ತಪ್ಪೇನಾಯ್ತು? ಅಲ್ಲಿಗೆ ಸಮರ್ಥಿಸ್ಕೊಂಡ್ರಲ್ಲ. ತಪ್ಪು ಮಾಡಿ ಸಾರಿ ಕೇಳಿದ ಮೇಲೆ ಮುಗಿದೋಯ್ತು. ಸಾರಿ ಕೇಳಿದ ಮೇಲೆ ಅಲ್ಲಿ ಕ್ಷಮಿಸಬೇಕು. ಅದು ಅರ್ಥಜ್ಞಾನ.
ಮನ್ಸನ್ನ ಹತ್ರ ಇರೋದು ಕರೆಕ್ಟಾ ಅಷ್ಟೇ. ಅವರೂ ಎಲ್ಲ ಸಪೋರ್ಟ್ ಕೊಡ್ತಾರೆ ಇಲ್ಲ ಅಂತಲ್ಲ. ಏನೋ ನೀನು ಮಾರ್ಯ ರಾಜಕೀಯದಾಗೆ ಇದು ಮಾತಾಡಿ ಮಾತಾಡಿ ಭಾಷಣದಾಗ ಮಾತಾಡಿ ಅವ್ರಿಗೆ ಅಭ್ಯಾಸ ಆಗೋಗಿರ್ತತೆ. ಏನೋ ಒಂದು ನಂದು ರಾಜ್ಯ ನಂದು ಆಳ್ಕೆ ದಬ್ಬಾಳಿಕೆ ಐತೆ ಅಂತ ಹೇಳ್ಬಿಟ್ಟು ಏನೋ ಒಂದು ಪದ ಬಳಕೆ ಮಾಡವ್ರೆ, ಬಿಟ್ಟಾಕು. ಅವನ್ನ ಕ್ಷಮಿಸಬೇಕು, ಕ್ಷಮೆ ಕೇಳಿದಾಗ ಕ್ಷಮಿಸಬೇಕು. ಅದು ಮನ್ಸೂನ್ ಧರ್ಮ. ಈ ನಮ್ಮ ಭಾರತ ದೇಶದಾಗೆ ಧರ್ಮ ಜಾಸ್ತಿ ಐತೆ. ಈ ಧರ್ಮ ಉಳಿಬೇಕು ಅಂತ ಅಂದಾಗ ನಾವು ಸ್ವಲ್ಪ ತಾಳ್ಮೆನೆ. ಇವಾಗ ಸಡನ್ನಾಗಿ ಟಾರ್ಗೆಟ್ ಮಾಡ್ಬೋದಾಯ್ತು. ಇನ್ನೂ ಒಂದು, ಇವಾಗ ಮೋದಿಜಿಯವರು ಅಲ್ಲಿ ಸೆಕ್ಯೂರಿಟಿ ಕೊಡಲಿಲ್ಲ, ಅಲ್ಲಿ ಸೆಕ್ಯೂರಿಟಿ ಕರೆಕ್ಟಾಗಿದ್ದಿದ್ದರೆ ಈ ಥರ ಆಗ್ತಿರ್ಲಿಲ್ಲ ಅಂತ ಇವಾಗ ಸಿದ್ದರಾಮಯ್ಯ ವಾದ ಮಾಡಿದರು. ಕರೆಕ್ಟ್, ನಾನು ವಾದ ಮಾಡ್ತೀನಿ, ನೀನು ಮಾಡ್ತೀಯ, ಪ್ರತಿಯೊಬ್ಬರು ಮಾಡ್ತಾರೆ. ಈ ಥರ ಮಾಡ್ತಾರೆ ಎಂಬುದು ಗೊತ್ತಿರಲಿಲ್ಲ. ಕರೆಕ್ಟಾ. ಅದಕ್ಕೆ ಯಾರೂ ಗೊತ್ತಿಲ್ಲದೆ ಮಾಡಿರೋದು ಅನಿವಾರ್ಯ, ಗೊತ್ತಿದ್ದು ಮಾಡೋದು ಅದು ಸರಿಯಿಲ್ಲ. ಕರೆಕ್ಟಾ. ಅದಕ್ಕೆ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಅವ್ರು ಮಾಡ್ತಾರೆ ಎಂಬುದು ಗೊತ್ತಿದ್ದರೆ ಮೋದಿಜಿಯವರು ಫುಲ್ ಟೈಟ್ ಸೆಕ್ಯೂರಿಟಿ ಮಾಡೋರು ಅಲ್ವಾ. ಗೊತ್ತಿಲ್ಲ. ಈ ದೇಶದ್ರೋಹಿಗಳು ಹಿಂಗೆ ಈ ಥರ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾರೆ ಎಂಬುದು ಗೊತ್ತಿರಲಿಲ್ಲ ಅವ್ರಿಗೆ. ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಅವರೆಲ್ಲನೂ ಉಗ್ರರು. ಅಣ್ಣ, ನೀನು ಇಡೀ ಬಿಲ್ಡಿಂಗಿಗೆ ಎಷ್ಟೇ ಇದು ನೀನು ಗಿರ್ಲು ಅದು ಇದು ಫಿಟ್ ಮಾಡಿರೂ ಕಳ್ತನ ಮಾಡೋಂಗೆ ಭೂಮಿ ಕೊರದಾದ್ರೂ ಹೋಗ್ತಾನೆ. ಕಳ್ತನ ಮಾಡಬೇಕು ಅಂಬನು ಅಂಥ ಕ್ರಿಮಿನಲ್ ಪಾಕಿಸ್ತಾನಗಳು, ಪಾಪಿ ನನ್ನ ಮಕ್ಕಳು. ಅವ್ರಿಗೆ ಇನ್ನೊಂದಲ್ಲ, ಹಮಾಸ್ ಬೇರೆ ಸಪೋರ್ಟ್ ಕೊಡ್ತೈತೆ. ಅವ್ರನ್ನೆಲ್ಲ ಏನು ಗೊತ್ತಾ ಹೆಂಗೆ ಮಾಡಬೇಕು ಅಂದರೆ, ಫಸ್ಟು ಮೇಯ್ನ್ ಟಾರ್ಗೆಟ್ ಹುಡುಕಿ ಹೊಡಿಬೇಕು. ಅದರೊಳಗೂ ಪಾಕಿಸ್ತಾನದ ಪ್ರಜೆಗಳನ್ನ ಕೂಲಿ ಮಾಡ್ಕೊಂಡು ತಿಂಬೋರು ಅವೆಲ್ಲ ಮಾಡೋಕ್ಕೋಗಲ್ಲ. ಈ ದುರಾಂಕಾರಿ ನನ್ನ ಮಕ್ಕಳೇ ಮಾಡೋದು. ಅವರು ಇವಾಗ ನಮ್ಮ ಕರ್ನಾಟಕದಾಗೆ ಒಳ್ಳೆಯರು ಎಷ್ಟು ಜನ ಇಲ್ಲ, ಕೆಟ್ಟೋರು ಎಷ್ಟು ಜನ ಇಲ್ಲ. ಯಾಕಿಲ್ಲ ನಮ್ಮ ಕರ್ನಾಟಕದಾಗ ಇಲ್ವೇ? ಅವರೇ ಆದರೂ ತಾನೇ ನೋಡು, ಒಳ್ಳೆಯರಿಗೂ ಒಂದೇ ಹೆಸರು, ಕೆಟ್ಟವ್ರಿಗೂ ಒಂದೇ ಹೆಸರು ಬರ್ತೈತೆ. ಬೇಡ, ಹಂಗೆ ಬರಬಾರ್ದು. ಹುಡುಕಿ ಹೊಡಿಬೇಕು ಅವನ್ನ. ಮೇಯ್ನ್ ಟಾರ್ಗೆಟ್ ಇವರೆಲ್ಲ ಮಾಡಿರಲ್ಲ. ಹಿಂಗಂದ ನೋಡೋ ನನ್ನ ಮಗ, ಹಿಂಗಂದ ನೋಡು, ಅವನು ಹುಡುಕಿ ಹೊಡಿಬೇಕು. ನೀರು ಬಿಡಲಿಲ್ಲ ಅಂದ್ರೆ ರಕ್ತ ಹರಿಸ್ತೀವಿ ಅಂತ ಅಂದಲ್ಲ, ಆ ನನ್ನ ಮಗನ ಹುಡುಕಿ ಹೊಡಿಬೇಕು. ಇಂಥನ್ನ ಪಾಕಿಸ್ತಾನ ಮುಖ್ಯಮಂತ್ರಿನ ಮೇಯ್ನ್ ಟಾರ್ಗೆಟ್ ಅವನು ಹೊಡಿಬೇಕು. ಇವು ಆಲ್ರೆಡಿ ಇದೆಲ್ಲ ಪುಕ್ಕಲು ನನ್ನ ಮಕ್ಕಳು. ಅವನು ಇವನು ಮುಖ್ಯಸ್ಥನೇ, ಅವನು ಕಮಾಂಡರ್ ಮುಖ್ಯಸ್ಥಾನ, ಅವನೇ ಅಲ್ಲೇ ಉಡೋಗ್ಯವನಂತೆ. ಎಲ್ಲ ರಾಜೀನಾಮೆ ಕೊಡ್ತಾರಂತೆ. ಆ ನನ್ನ ಮಕ್ಕಳದ್ದು ಏನು ಹೇಳ್ತೀಯ ಬಿಡು. ಎಲ್ಲ ಉಡಿಸಾಕ್ತಾರೆ. ಅವು ನಮ್ಮ ಎಲ್ಲ ಉಡಿಸಾಕ್ತಾರೆ ಅವರು. ನಮ್ಮ ಭಾರತದ ಮೇಲೆ ಕೆಣಕಿರು ಉಡಿಸೆ ನಮಗೆ ಬೇಜಾನ್ ಸಪೋರ್ಟ್ ಜನ ಕೊಡೋರವ್ರೆ. ಬೇಜಾನ್ ರಾಷ್ಟ್ರಗಳು ಸಪೋರ್ಟ್ ಕೊಡ್ತಾರೆ. ಯಾಕೆ? ನಮ್ಮ ನ್ಯಾಯ, ನಮ್ಮ ಧರ್ಮ ನೋಡಿ ಸಪೋರ್ಟ್ ಕೊಡ್ತಾರೆ. ಸುಮ್ಮನೆ ಯಾರು ಕೊಡಲ್ಲ ಸಪೋರ್ಟ. ಬೀಟ್ಲೆಸ್ ಕರ್ನಾಟಕ.